ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಮಕ್ಕಳ ಲಂಚ್ ಬಾಕ್ಸ್ಗೆ ತುಂಬ ಕಡಿಮೆ ಸಮಯದಲ್ಲಿ ಅಷ್ಟೇ ರುಚಿಯಾಗಿ ರೆಡಿಯಾಗುವಂತಹ ಹಾಲು ಮಟರ್ ರೈಸ್ ತುಂಬಾ ಟೇಸ್ಟಿಯಾಗಿರುತ್ತೆ. ಅಷ್ಟೇ ಕೂಡ ಚೆನ್ನಾಗಿರುತ್ತೆ. ಬರೀ ಆಲೂಗೆಡ್ಡೆ ಮತ್ತು ಹಸಿ ಬಟಾಣಿ ಉಪಯೋಗಿಸ್ಕೊಂಡು ಆಲೂ ಮಟರ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ಇಲ್ಲಿ ಆಲೂ ಮಟರ್ ರೈಸ್ ಮಾಡೋದಕ್ಕೆ 4 ಆಲೂಗೆಡ್ಡೆನ ತೊಗೊಂಡು ಈ ಥರ ಸಿಪ್ಪೆ ಎಲ್ಲ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ 4 ಈ ಥರ ಅರ್ಧ ಅರ್ಧ ಭಾಗ ಮಾಡಿ ಹಾಕೋಬೇಕು. ನೋಡಿ, ಈ ಥರ ಅರ್ಧ ಅರ್ಧ ಭಾಗ ಮಾಡಿ ಇಟ್ಕೊಂಡಿರೋದನ್ನ ಇವಾಗ ಕುಕ್ಕರಲ್ಲಿ ಹಾಕ್ಕೋಬೇಕು. ಇವಾಗ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಸುತ್ತನೂ 4 ಇಟ್ಕೋತಾ ಇದ್ದೀನಿ. ಯಾಕಂದರೆ ನಾನು ಹಸಿ ಬಟಾಣಿನೂ ಕೂಡ ಈ ಸ್ಟೀಮಲ್ಲೇ ಬೇಯಿಸ್ಕೋಬೇಕು. ಇವಾಗ ಅದ್ರ ಮಧ್ಯೆ ಒಂದು ಚಿಕ್ಕ ಲೋಟ ಇಟ್ಕೋತಾ ಇದ್ದೀನಿ. ಯಾಕಂದರೆ ಬಟಾಣಿನೂ ಕೂಡ ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ಒಂದು ಬಟ್ಲು ಇಟ್ಬಿಟ್ಟು, ನೋಡಿ ಇಲ್ಲಿ ಒಂದು 1/4 kg ಅಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಇದು ಸ್ಟೀಮಲ್ಲೇ ಬೇಯಿಸ್ಕೋತಾ ಇದ್ದೀನಿ. ಅಂದರೆ ಒಗ್ಗರಣೆಯಲ್ಲಿ ಬೇಯಿಸಿದ್ರೆ ಸ್ವಲ್ಪ ಹಸಿ ಹಸಿಯಾಗಿರುತ್ತೆ. ಈ ಥರ ಬೇಯಿಸಿಟ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಇದಕ್ಕೆ 1.5 ಲೋಟದಷ್ಟು ನೀರು ಹಾಕ್ಕೋಬೇಕು. ಇವಾಗ ಕ್ಯಾಪನ್ನು ಕೂಡ ಕ್ಲೋಸ್ ಮಾಡ್ತಾ ಇದ್ದೀನಿ. 2 ವಿಸಿಲು ಕೂಗಿಸ್ಕೊಂಡ್ರೆ ಸಾಕು. ಇಲ್ಲಾಂದರೆ 3 ವಿಸಿಲ್ಗೆ ಹೋದರೆ ಆಲೂಗೆಡ್ಡೆ ಚೆನ್ನಾಗಿ ಬೆಂದೋಗುತ್ತೆ. 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಇವಾಗ 2 ವಿಸಿಲ್ ಆದಮೇಲೆ ಸ್ವಲ್ಪ ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡಿದ್ದೀನಿ. ನೋಡಿ, ಕಾಳು ಕೂಡ ಸ್ಟೀಮಲ್ಲಿ ತುಂಬಾ ಚೆನ್ನಾಗಿ ಬೆಂದಿದೆ. ಆಲೂಗೆಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ. ಅಂದರೆ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗ್ಬಾರ್ದು, ಯಾಕಂದರೆ ಒಗ್ಗರಣೆಗೆ ಹಾಕಿದಾಗ ಕಲಸೋಗುತ್ತೆ. ಮೀಡಿಯಮ್ ಇದರಲ್ಲಿ ಬೇಯಿಸ್ಕೋಬೇಕು. ಇವಾಗ ನಿಧಾನಕ್ಕೆ ಒಂದೊಂದೇ ಈ ಥರ ಪ್ಲೇಟ್ಗೆ ಎತ್ತಾಕೋಬೇಕು. ನೋಡಿ, ಈ ಥರ ಎಲ್ಲ ಆಲೂಗೆಡ್ಡೆನೂ ಒಂದು ಪ್ಲೇಟ್ಗೆ ಎತ್ತಾಕೋತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು. ನೋಡಿ, ನಾನು ಈ ಥರ ಪೀಸ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಇನ್ನೂ ಚಿಕ್ಕದಾಗಿ ಬೇಕು ಅಂದರೂ ಕೂಡ ಮಾಡ್ಕೋಬೋದು. ಆದಷ್ಟು ಕುಕ್ಕರಲ್ಲಿ ಆಲೂಗೆಡ್ಡೆ ಬೇಯಿಸುವಾಗ ಜಾಸ್ತಿ ಬೇಯಿಸೋಕೆ ಹೋಗ್ಬಾರ್ದು. ಆಮೇಲೆ ನಾವು ಅನ್ನ ಕಲಿಸ್ಬೇಕಾದ್ರೆ ಕಲಸೋಗುತ್ತೆ. ಆಮೇಲೆ ಒಗ್ಗರಣೆಲ್ಲೂ ಕೂಡ ಅದು ಬೇಯುತ್ತಲ್ವ, ಒಂದು ಅರ್ಧಂಬರ್ಧ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ನಾನು ಈ ಥರ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗಿನ್ನೂ ಚಿಕ್ಕದಾಗಿ ಬೇಕು ಅಂದರೂ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ಎಲ್ಲ ಪೀಸು ಕಟ್ ಮಾಡಿ ಒಂದು ಸೈಡಲ್ಲಿ ಎತ್ತಿಡೋಣ. ಇವಾಗ ನಾನು ಅನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಿಸಿ ಅನ್ನನ ಒಂದು ತಟ್ಟೆಗೆ ಆರಾಕಿದ್ದೀನಿ. ಇವಾಗ ಸ್ಟವ್ ಅಂಟಿಸ್ಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 2 ಪಲಾವ್ ಎಲೆ ಹಾಕ್ಕೋತಾ ಇದ್ದೀನಿ. 1 ಚಕ್ಕೆ ಪೀಸು, ಒಂದು 5 ಲವಂಗ, ಒಂದು 2 ಏಲಕ್ಕಿಕಾಯಿ, ಒಂದು 5 ಹಸಿಮೆಣ್ಸಿನ್ಕಾಯಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಈ ಥರ ಕುಟ್ಟಿ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಕೂಡ ಹಾಕ್ಕೋಬೋದು, ಇಲ್ಲ ನೀವು ಅಲ್ಲೇ ಕುಟ್ಟಿ ಕೂಡ ಹಾಕ್ಕೋಬೋದು. ನೋಡಿ, ಇದು ಒಗ್ಗರಣೆಯಲ್ಲಿ ಸ್ವಲ್ಪ ಇದೆಲ್ಲ ಘಮ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಇಲ್ಲಿ ನಾನು ಒಂದೇ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ಇವಾಗ ಇದು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ಜಾಸ್ತಿ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಇವಾಗ ನಾನು ಏನು ಬಟಾಣಿನ ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ನೋ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಮತ್ತು ಆಲೂಗೆಡ್ಡೆ ನಾನಿಲ್ಲಿ 4 ಆಲೂಗೆಡ್ಡೆ ಹಾಕೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ಳಿ. ಇದ್ರ ಡಬಲ್ ಹಾಕ್ಕೋಬೇಕು ಜಾಸ್ತಿ ಮಾಡ್ತೀನಿ ಅಂದರೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಆಲೂಗೆಡ್ಡೆ ಚೆನ್ನಾಗಿ ಏನಾದ್ರು ಬೆಂದೋದ್ರೆ ನಾವು ಈ ಥರ ಒಗ್ಗರಣೆಲಿ ಮಾಡಬೇಕಾದ್ರೆ ಕಲಸೋಗುತ್ತೆ. ಆದಷ್ಟು ಬೇಯಿಸ್ಬೇಕಾದ್ರೆ ಅರ್ಧಂಬರ್ಧ ಬೇಯಿಸ್ಕೋಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಾದ್ಮೇಲೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು 2-3 ನಿಮಿಷ ಪ್ಲೇಟ್ನ ಮುಚ್ಚಿಟ್ಬಿಡ್ಬೇಕು. ಅದೊಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಅವಾಗ ಎಣ್ಣೆ ಬಿಟ್ಟಿದ್ರೆ ಚೆನ್ನಾಗಿ ಇದು ಕೂಡ ಆಲೂಗೆಡ್ಡೆ ಬಟಾಣಿ ಎಲ್ಲ ಚೆನ್ನಾಗಿ ಮಸಾಲೆನೂ ಕೂಡ ಹಿಡ್ದಿರುತ್ತೆ ಅದು.
ನಾನಿಲ್ಲಿ 2 ಸ್ಪೂನು ಧನ್ಯ ಪುಡಿ ಹಾಕೋತಾ ಇದ್ದೀನಿ. ಧನ್ಯ ಪುಡಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಆಲೂಗೆಡ್ಡೆಗೆ ಎಲ್ಲ ಅದು ಬೆರಿಬೇಕು. ಇವಾಗ ನಾನು ಏನು ಅನ್ನ ಮಾಡಿ ಇಟ್ಕೊಂಡಿದ್ನೋ ಅನ್ನನೂ ಕೂಡ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ಸ್ಪೈಸಸ್ ಬೇಕು ಅಂದರೆ ಗರಂ ಮಸಾಲನೂ ಕೂಡ ಈ ಟೈಮಲ್ಲಿ ಹಾಕ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ನಿಮ್ಗೇನಾದ್ರು ಈ ಟೈಮಲ್ಲಿ ಉಪ್ಪು ಹಾಕ್ಕೋಬೇಕು ಅಂದರೂ ಕೂಡ ಹಾಕ್ಕೋಬೋದು. ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು. ನೋಡಿ, ಈ ಥರ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಆಲ್ ಮಟರ್ ರೈಸು ರೆಡಿಯಾಗಿದೆ. ಮತ್ತು ಕಡಿಮೆ ಸಮಯದಲ್ಲೂ ಕೂಡ ಟೇಸ್ಟಿಯಾಗಿ ಆರೋಗ್ಯಕರವಾದ ರೈಸ್ನ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈ ರೈಸ್ಗೆ ಚಟ್ನಿ ಆಗಲಿ ಮೊಸರು ಬಜ್ಜಿ ಆಗಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು.